ನಮ್ಗೆಲ್ಲರಿಗೂ ಹಾಸ್ಪಿಟಲ್ ಅಲ್ಲಿ ಸಿಟಿ MRI ಎಕ್ಸ್ರೇ ಇವೆಲ್ಲ ಕೋರ್ಸ್ ಡೀಟೇಲ್ಸ್ ಗೊತ್ತಿರುತ್ತೆ. ಆದ್ರೆ ಈ ಕೋರ್ಸ್ ಮಿಷಿನ್ ಹ್ಯಾಂಡಲ್ ಮಾಡೋರು ಏನ್ ಓದ್ಕೊಂಡಿರ್ತಾರೆ ಅಂತ ಗೊತ್ತಿರಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಕ್ ಹೊರಟಿರೋದೇ ರೇಡಿಯಾಲಜಿ ಕೋರ್ಸ್ ಬಗ್ಗೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಲ್ಯಾಬ್, DOT, AT ಹಾಗೆ GNM ಜೊತೆಗೆ DHA ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡಕ್ ಹೊರಟಿರೋದೇ ರೇಡಿಯಾಲಜಿ ಡಿಪಾರ್ಟ್ಮೆಂಟ್. ಈ ಕೋರ್ಸ್ದು ನೇಮ್ ಬಂದ್ಬಿಟ್ಟು ಡಿಪ್ಲೊಮಾ ಇನ್ ಇಮೇಜಿಂಗ್ ಟೆಕ್ನಾಲಜಿ ಆರ್ ಡಿಪ್ಲೊಮಾ ಇನ್ ರೇಡಿಯಾಲಜಿ ಟೆಕ್ನಾಲಜಿ, ಹಾಗೆ BSc ಇನ್ ಇಮೇಜಿಂಗ್ ಆರ್ ರೇಡಿಯಾಲಜಿ ಟೆಕ್ನಾಲಜಿ ಅಂತ ಹೇಳಿ ಇದೆ. ಈ ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು ಡಿಪ್ಲೊಮಾ ಲೆವೆಲ್ಗೆ 2 to 3 ಇಯರ್ ಇರುತ್ತೆ, ಇನ್ಕ್ಲೂಡಿಂಗ್ ಇಂಟರ್ನ್ಶಿಪ್. ಹಾಗೆ BSc ಗೆ 3 to 4 ಇಯರ್ ಇರುತ್ತೆ. ಕೋರ್ಸ್ ಡ್ಯೂರೇಷನ್ ನೀವು ತಗೊಳ್ಳೋ ಕಾಲೇಜು, ಯೂನಿವರ್ಸಿಟಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಇನ್ನ ನೆಕ್ಸ್ಟ್ ಜಾಬ್ ಆಪರ್ಚುನಿಟೀಸ್ ನೋಡೋದಾದ್ರೆ, ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಬಹುದು, ಟ್ರಾಮಾ ಸೆಂಟರ್ ಅಲ್ಲಿ ಕೆಲಸ ಮಾಡಬಹುದು, ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಕೆಲಸ ಮಾಡಬಹುದು, ಹಾಗೆ ಇಮೇಜಿಂಗ್ ಸೆಂಟರ್ ಅಲ್ಲಿ ಕೂಡ ಕೆಲಸ ಮಾಡಬಹುದು. ಅದ್ರ ಜೊತೆಗೆ ಹೆಲ್ತ್ ಸೆಂಟರ್ ಯೂನಿಟ್ ಅಲ್ಲಿ ಕೂಡ ಕೆಲಸ ಮಾಡಬಹುದು. ಇವ್ರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಇಂಡಿಯಾದಲ್ಲಿ ಅಲ್ಲದೆ ಅಬ್ರಾಡ್ ಅಲ್ಲಿ ಕೂಡ ಜಾಬ್ ಆಪರ್ಚುನಿಟೀಸ್ ನ ಸರ್ಚ್ ಮಾಡಬಹುದು. ಬಟ್ ಕಂಟ್ರಿ ವೈಸ್ ಕ್ವಾಲಿಫಿಕೇಶನ್ ಹಾಗೆ ಲೈಸೆನ್ಸ್ ರಿಕ್ವೈರ್ಮೆಂಟ್ ಚೇಂಜಸ್ ಇರುತ್ತೆ, ಅದನ್ನ ಒಂದ್ ಸ್ವಲ್ಪ ನೋಡ್ಕೋಬೇಕಷ್ಟೇ. ಇನ್ನ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ, ಇವರಿಗೆ ಸ್ಟಾರ್ಟಿಂಗ್ 15 ರಿಂದ 25 ಸಾವಿರದವರೆಗೂ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಸ್ಯಾಲರಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನ ಇವರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಸಿಟಿ ಹಾಗೆ MRI ಅಲ್ಲಿ ಸ್ಪೆಷಲೈಸೇಷನ್ ಕೂಡ ತಗೋಬಹುದು. ಬರೀ ಮಿಷಿನ್ ಹ್ಯಾಂಡಲ್ ಮಾಡೋರಿಗೆ ರೇಡಿಯೋಗ್ರಾಫರ್ಸ್ ಅಂತ ಹೇಳಿ ಹೇಳಲ್ಲ. ಟೆಕ್ನಾಲಜಿ ಜೊತೆ ಪೇಷಂಟ್ ಕೇರ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಹೆಲ್ತ್ ಕೇರ್ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಅವರಿಗೆ ಕಂಪ್ಲೀಟ್ ರೇಡಿಯೋಗ್ರಾಫರ್ಸ್ ಅಂತ ಹೇಳಿ ಹೇಳ್ತಾರೆ. ನಿಮ್ಗೆ ಏನಾದ್ರೂ ಮಿಷಿನ್ ಆಪರೇಟ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ರೇಡಿಯಾಲಜಿನ ಚೂಸ್ ಮಾಡಬಹುದು. ಇನ್ನು ನಿಮ್ಗೆ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಬಗ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ.